ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು. ಹಾವಹೆಡೆಯಲ್ಲಿ ಕೆನ್ನೆ ತುರಿಸಿಕೊಳ್ಳುವ ಜನ ಕೆಲವರು ಒರಟಾಗಿ ನಡೆದುಕೊಳ್ಳುವುದೇ ಘನತೆ ಎಂದು ಭಾವಿಸುತ್ತಾರೆ. ಅಗತ್ಯವಿಲ್ಲದ ಕಡೆಯೂ ಮಾತಿನಲ್ಲಿ, ನಡತೆಯಲ್ಲಿ ದರ್ಪ ತೋರುತ್ತಾರೆ. ಈ ಮೂಲಕ ಜನ ತಮಗೆ ಹೆದರಿ ಗೌರವಿಸಲಿ ಎಂಬುದು ಅವರ ಅಭಿಲಾಷೆ ಇದ್ದೀತು. ಗಟ್ಟಿ ದನಿಯಲ್ಲಿ ಅರಚಾಡುವುದು, ಸಮಸ್ಯೆಯೇ ಇಲ್ಲದ ಕಡೆ ಜಗಳ ಹುಡುಕುವುದು ಇವರ ಕಾಯಂ ಕಸುಬು. ನನಗೆ ತಿಳಿದ ಒಬ್ಬರು ಉನ್ನತ ಹುದ್ದೆಗಳಲ್ಲಿ ಇದ್ದವರು. ಸಾಹಿತ್ಯ, ಕಲೆ, ನಾಟಕ ಬಲ್ಲವರು. ಆದರೆ ಅದೇನೋ ಗೊತ್ತಿಲ್ಲ, ಜನ ಕಂಡರೆ ತಕ್ಷಣ ತಮ್ಮ ಉರುಮೆ ವಾದ್ಯ ಶುರು ಮಾಡಿಯೇ ತೀರುತ್ತಾರೆ. ಹೀಗೆಲ್ಲ ಮಾಡಲು ಎದುರಾಳಿ ಪರಿಚಿತ ವ್ಯಕ್ತಿಯೇ ಆಗಿರಬೇಕೆಂಬ ನಿಯಮವಿಲ್ಲ. ಅನ್ಯರ ಪರಿಚಯಿಸಿಕೊಳ್ಳುವಾಗಲೂ ಪೊಲೀಸ್ ವಿಚಾರಣಾ ಶೈಲಿ, ಇರಿಸುಮುರಿಸಾಗುವ ಕಹಿಹಾಸ್ಯ ನಡುವೆ ತನ್ನ ಶ್ರೀಮಂತಿಕೆಯ, ತನ್ನೊಡನಾಟ ಇರುವ ಪ್ರಭಾವಿ ವ್ಯಕ್ತಿಗಳ ಬಾಂಧವ್ಯದ ಬಗ್ಗೆ ತುತ್ತೂರಿ. ಇಂಥವರನ್ನು ಸದಾ ಸಹಿಸಿಕೊಳ್ಳುವುದೇ ಒಂದು ದುಪಸ್ಥಿತಿ. ಇವರ ಹೆಂಡತಿ ಮತ್ತು ಮಗಳು ಇದಕ್ಕೆ ತದ್ವಿರುದ್ಧ. ಅವರು ರೋಸಿ ಹೋಗಿ ಕೈ ಚೆಲ್ಲಿದ್ದಾರೆ. ಇವರ ಈ ಸ್ವಭಾವದಿಂದ ನಮ್ಮ ಗೆಳೆಯರ ಬಳಗ, ರಕ್ತ ಸಂಬಂಧಿಕರ ಒಡನಾಟ ನಾಶವಾಗಿದೆ. ನಾನೇ ಸರಿ ಎಂದು ವಾದಿಸುತ್ತಾರೆ. ಇವರ ಬಾಯಿಗೆ ಸಿಲುಕಿ ತತ್ತರಿಸಿ ನಾಶವಾಗಿರುವ ನಾವು ನಮ್ಮದೇ ಬದುಕುವ ಶೈಲಿ ರೂಪಿಸಿಕೊಂಡಿದ್ದೇವೆ. ಸಂಪೂರ್ಣ ನಿರ್ಲಕ್ಷಿಸಿದರೆ ಅದಕ್ಕೂ ಗದ್ದಲ. ಹೋದ ಕಡೆ ಬಂದ ಕಡೆ ಇವರ ಜಗಳ ನೋಡಿ ಬೇಸರವಾಗುವುದು ನಮಗೊಲಿದ ವೈಭೋಗ. ಆತ್ಮೀಯರ ಹಿತವಚನವನ್ನು ಧಿಕ್ಕರಿಸುತ್ತಾರೆ ಎಂದು ಅಸಹಾಯಕರಾಗಿ ನುಡಿಯುತ್ತಾರೆ. ಅರ್ಧಗಂಟೆ ನಾವು ಸಹಿಸಿಕೊಳ್ಳಲು ಕಷ್ಟವಿರುವ ಇಂತಹ ವ್ಯಕ್ತಿಯ ಜೊತೆ ಸಂಸಾರ ನಡೆಸುತ್ತಿರುವ ಆ ತಾಯಿ ಮಗಳ ಸಂಯಮ ಕಲ್ಪನೆಗೂ ನಿಲುಕದ್ದು. ತನ್ನ ಇತಿಮಿತಿ ತಿಳಿಯದ, ಆತ್ಮವಿಮರ್ಶೆಯ ಕುರುಹೇ ಇಲ್ಲದ ಅಹಮಿಕೆ ಮನುಷ್ಯತ್ವಕ್ಕೆ ಕುಂದು. ಖಳನಂತೆ ವರ್ತಿಸಿ ಮುನ್ನೆಲೆಗೆ ಬರಬೇಕೆಂಬ ಇವರೊಳಗಿನ ತಹತಹಿ ಬೆನ್ನ ಮೇಲೆ ಸುಣ್ಣದ ಕಲ್ಲ ಹೊತ್ತು ನದಿ ದಾಟುವ ಯಾತ್ರಿಕನಂತೆ